ಎಂಎಲ್ಸಿ ರವಿಕುಮಾರ್ ಸಿಎಸ್ ಶಾಲಿನಿ ರಜನೀಶ್ ಅವರ ಬಗ್ಗೆ ಅವಹೇಳನಕಾರಿ ಪದ ಬಳಕೆ ಅವಹೇಳನ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಈಗ ಎಂಎಲ್ಸಿ ರವಿಕುಮಾರ್ ಅವರ ಈ ಅವಹೇಳನ ಹೇಳಿಕೆ ಇದೆಯಲ್ಲ, ಅದು ಪಕ್ಷಕ್ಕೂ ಅತಿ ದೊಡ್ಡ ಡ್ಯಾಮೇಜ್ ಆಗಿದೆ, ಸಂಘ ಪರಿವಾರಕ್ಕೂ ಫುಲ್ ಡ್ಯಾಮೇಜ್ ತಂದಿದೆಯಂತೆ. ಎನ್ ರವಿಕುಮಾರ್ ನಡೆಗೆ ಸಂಘ ಪರಿವಾರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ. ಈ ರೀತಿ ಮಾತನಾಡಿದಕ್ಕೆ ಸಂಘದಿಂದ ಬಂದಿರುವ ನಾಯಕ ಎಂಬ ವರ್ಚಸ್ಸು ರವಿಕುಮಾರ್ ಅವರಿಗೆ ಇದೆ, ಹಾಗಾಗಿ ಸಂಘ ಪರಿವಾರಕ್ಕೆ ಡ್ಯಾಮೇಜ್ ಇದು. ಆದ್ರೆ ಈ ಹೇಳಿಕೆಯಿಂದ ಸಂಘ ಪರಿವಾರಕ್ಕೆ ಡ್ಯಾಮೇಜ್ ಆಗಿದೆ. ಘಟನೆಯ ಬಗ್ಗೆ ಕಂಪ್ಲೀಟ್ ಉತ್ತರ ಕೊಡಬೇಕು ಅಂತ ಸೂಚನೆ ನೀಡಲಾಗಿದೆಯಂತೆ ರವಿಕುಮಾರ್ಗೆ. ಕಲಬುರಗಿ ಡಿಸಿ ಬಳಿಕ ಈಗ ಸಿಎಸ್ ವಿಚಾರದಲ್ಲೂ ಕೂಡ ಡ್ಯಾಮೇಜ್ ಆಗಿದೆ. ಈ ರೀತಿಯ ವರ್ತನೆ ಸರಿಯಲ್ಲ ಅಂತ ಆರ್ಎಸ್ಎಸ್ ಕೂಡ ಬೇಸರ ಹೊರಹಾಕಿದೆ ರವಿಕುಮಾರ್ ಅವರ ನಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಪ್ರಕರಣದ ಸುಖಾಂತ್ಯದ ಬಳಿಕ ಉತ್ತರ ನೀಡುವುದಾಗಿ ರವಿಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರಂತೆ. ಸಿಎಸ್ ವಿರುದ್ಧ ರವಿಕುಮಾರ್ ಅವರ ಅವಹೇಳನಕಾರಿ ಹೇಳಿಕೆ. ಹಗಲು ಹೊತ್ತು ಸಿಎಂ ಅವರ ಕೆಲಸ ಮಾಡ್ತಾರೆ ಸಿಎಸ್, ಇಂಥ ಪದ ಬಳಕೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಆಗುತ್ತೆ. ಯಾಕಿಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ, ಆಕ್ರೋಶ ವ್ಯಕ್ತವಾಗುತ್ತೆ ಅಂದ್ರೆ ಯಾವ ಸಾಮಾನ್ಯ ಹೆಣ್ಣು ಮಗಳ ಬಗ್ಗೆ ಕೂಡ ನೀವು ಈ ರೀತಿ ಪದ ಬಳಕೆ ಮಾಡಬಾರ್ದು. ಅದರ ಅರ್ಥ ಏನು? ಹಗಲೊತ್ತು ಅವ್ರು ಕೆಲಸ ಮಾಡ್ತೀರಿ ಅಂದ್ರೆ ಅದರ ಅರ್ಥನೂ ಹೇಳಬೇಕಲ್ವಾ ರವಿಕುಮಾರ್ ಅವರು? ಆ ಕಾರಣಕ್ಕೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಈ ಹಿಂದೆ ಕೆಲ ನಾಯಕರು ಈ ರೀತಿ ಅವಹೇಳನಕಾರಿ ಹೇಳಿಕೆಗಳನ್ನ ಹೆಣ್ಣು ಮಕ್ಕಳ ಬಗ್ಗೆ ಕೊಟ್ಟಾಗ ರಾಜ್ಯವ್ಯಾಪಿ ಕೂಡ ದೊಡ್ಡ ಮಟ್ಟದ ಹೋರಾಟಗಳನ್ನ ಮಹಿಳೆಯರೇ ಮಾಡಿದ್ದು ನಮ್ಮ ಮುಂದೆ ಇದೆ ಅಂತ ಉದಾಹರಣೆಗಳು. ಈ ಹಿಂದೆ ಕುಮಾರಸ್ವಾಮಿಯವರು ಆಯ ತಪ್ಪಿ ಹೆಣ್ಣು ಮಕ್ಕಳ ಬಗ್ಗೆ ಏನೋ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ದೊಡ್ಡ ಮಟ್ಟದ ಹೋರಾಟಗಳು ರಾಜ್ಯದಾದ್ಯಂತ ಎಲ್ಲಿ ಮಟ್ಟಿಗೆ ಅಂದ್ರೆ ಬಹಿರಂಗವಾಗಿ ಕ್ಷಮೆಯಾಚನೆ ಆಗೋ ತನಕ. ಈಗ ರವಿಕುಮಾರ್ ಅವರ ವಿಚಾರದಲ್ಲೂ ಕೂಡ ಅಷ್ಟೇ. ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು, ಸಾಮಾಜಿಕ ಜೀವನದಲ್ಲಿದ್ದವರು ಈ ರೀತಿ ಹೇಳಿಕೆಗಳನ್ನ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಬಿಡಿ. ಪಕ್ಷವಾಗಿ ಬೇರೆ ಪಕ್ಷದವರು, ಬೇರೆ ಪಕ್ಷದ ನಾಯಕರು ಇದನ್ನ ಪ್ರಶ್ನೆ ಮಾಡೋದು ಬೇಡ, ಜನಸಾಮಾನ್ಯರು ಕೂಡ ಇದನ್ನ ಪ್ರಶ್ನೆ ಮಾಡ್ತಾರೆ ರವಿಕುಮಾರ್ ಸರ್. ಅದೇ ಕಾರಣಕ್ಕೆ ಈಗ ಬಹಿರಂಗ ಕ್ಷಮೆಯಾಚನೆ ಆಗಬೇಕು ಅಂತ ಇನ್ಫ್ಯಾಕ್ಟ್ ಆರ್ಎಸ್ಎಸ್ ಕೂಡ ಹೇಳ್ತಾ ಇದೆ ಅಂತೆ. ಅಂಥದ್ದೊಂದು ಸಂದೇಶ ರವಿಕುಮಾರ್ ಅವ್ರಿಗೆ ರವಾನೆಯಾಗಿದೆ ಅಂತ. ಯಾಕಂದ್ರೆ ಸಂಘ ಪರಿವಾರದಿಂದ ಬಂದವರಂತ ಮನಸ್ಥಿತಿ ಮತ್ತು ಅವ್ರು ನಡೆದುಕೊಳ್ಳುವಂತಹ ನಡವಳಿಕೆ ಎಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಹಾಗಾಗಿ ಈಗ ಸಂಘ ಪರಿವಾರಕ್ಕೆ ನೀವು ಕೊಟ್ಟಿರುವಂತಹ ಡ್ಯಾಮೇಜ್ ಕೂಡ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ತಾ ಇದೆ. ಅದನ್ನ ಸರಿ ಮಾಡಬೇಕು ಅಂದ್ರೆ ಬಹಿರಂಗ ಕ್ಷಮೆಯಾಚನೆ ಮಾಡಿ. ಯಾಕೆ ಪದ ಬಳಕೆ ಮಾಡಿದ್ರಿ, ಯಾಕೆ ಇಂಥ ಹೇಳಿಕೆಗಳನ್ನ ಕೊಟ್ರಿ ಅನ್ನೋದಕ್ಕೂ ಕೂಡ ಕ್ಲಾರಿಟಿ ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ ಕೂಡ ಸೂಚನೆ ಕೊಟ್ಟಿದೆ ರವಿಕುಮಾರ್ ಅವ್ರಿಗೆ ಅನ್ನುವಂತಹ ವಿಚಾರವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ.